ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲನ್ನು ಹೊಡೆದೋಡಿಸುತ್ತಾ ಸುಜ್ಞಾನವೆಂಬ ಬೆಳಕನ್ನು ಪಸರಿಸಿ ಬಾಳ ಬೆಳಗಿದ ಆ ಗುರು ತತ್ವಕ್ಕೆ ಶರಣಾರ್ಥಿ. ಅಖಂಡವಾಗಿ ಎಲ್ಲವನ್ನ ವ್ಯಾಪಿಸಿರುವಂತಹ ಆ ಮಹತ್ತಿಗೆ, ಮಹಾ ಸಂಪತ್ತಿಗೆ ಶರಣಾರ್ಥಿ. ನಗುರೋರಧಿಕಂ ನಗುರೋರಧಿಕಂ. ಗುರುವಿಗಿಂತ ಮಿಗಿಲಾದದ್ದು ಮತ್ತೇನೂ ಇಲ್ಲ ಎನ್ನುವುದನ್ನು ಸಾರ್ವಕಾಲಿಕವಾಗಿ ಚತುರ್ಯುಗಗಳಲ್ಲೂ ನಂಬಲೇಬೇಕಾದಂತಹ ಸತ್ಯಸ್ಯ ಸತ್ಯಂ. ಅಂತಹ ಗುರುದೀಪ್ತಿಯಾಗಿ ಅದೆಷ್ಟೋ ಕಲ್ಪಾಂತ್ಯಗಳವರೆಗೆ ಆಚಂದ್ರಾರ್ಕವಾಗಿ ಜ್ಞಾನಪ್ರಭೆಯನ್ನು ಮೂಡಿಸಿರುವಂತಹ, ಪ್ರತಿಯೊಬ್ಬ ಆಸ್ತಿಕ ಬಂಧುವಿನ ಹೃದಯ ಸಾಮ್ರಾಜ್ಯದಲ್ಲಿ ಮೆರೆವಂತಹ ದಿವ್ಯ ಧರ್ಮಜ್ಯೋತಿ ಆಚಾರ್ಯ ಶಂಕರ ಭಗವತ್ಪಾದರ ಪರಮ ಪುಣ್ಯತಮ ಶ್ರೀ ಶಂಕರ ಜಯಂತಿಯ ಅತ್ಯುತ್ಕೃಷ್ಟವಾದಂತಹ ದಿವಸದಲ್ಲಿ ನಾವೆಲ್ಲ ಇದ್ದೇವೆ. ಭಾವಪುಳಕದ ಆ ಮಾರ್ದನಿ ಎಷ್ಟರ ಮಟ್ಟಕ್ಕೆ ಗಾಢವಾಗಿದೆ ಅಂದರೆ ಮಾತು ಮೌನವಾಗಿ ಮೂಕವಾಗಿಸಬಲ್ಲದು. ಅಷ್ಟರ ಮಟ್ಟಕ್ಕೆ ಮನಸ್ಸು ಭಾವದಲ್ಲಿ ತೊಯ್ದಿದೆ, ಗುರುಗಳ ಪಾದಕ್ಕೆ ಮತ್ತೆ ಮತ್ತೆ ಮಣಿದಿದೆ. ಅಂತಹ ಪರಮಾತಿ ಶ್ರೇಷ್ಠ ಶಂಕರ ಭಗವತ್ಪಾದರನ್ನು ಕುರಿತು ಈ ಜಯಂತಿಯ ಪುಣ್ಯ ದಿನದಿಂದ ಪ್ರಾರಂಭ ಮಾಡಿ ಯಥಾಶಕ್ತಿ ಯಥಾಬುದ್ಧಿ ಕೆಲ ವಿಚಾರಗಳನ್ನು ಆಸ್ತಿಕ ಬಂಧುಗಳಾದ ತಮ್ಮಲ್ಲಿ ಹಂಚಿಕೊಳ್ಳುವಂತಹ ಒಂದು ಬಾಲಿಶ ಪ್ರಯತ್ನಕ್ಕೆ ಅಡಿ ಇಡ್ತಾ ಇದ್ದೇನೆ. ಆಚಾರ್ಯರನ್ನು ಕುರಿತು ಉಪನ್ಯಾಸ ಮಾಡುತ್ತೇವೆ, ಪ್ರವಚನ ಮಾಡುತ್ತೇವೆ ಅಂತ ಮಹಾಮಹಿಮಾನ್ವಿತರು ಹೇಳಲಿಕ್ಕೆ ಸಾಧ್ಯವಿಲ್ಲದಿದ್ದಾಗ ಇನ್ನು ನಾವೇನು ತಿಳಿದಂತಹ ಅತ್ಯಲ್ಪ ಮತಿಯಲ್ಲಿ ಆಚಾರ್ಯರ ಕರುಣೆಯ ಕಡಲಿನಲ್ಲೇ ಮುಳುಗೇಳುತ್ತಾ ಈ ಒಂದು ಬಾಲಿಶ ಪ್ರಯತ್ನಕ್ಕೆ ಅಡಿ ಇಡ್ತಾ ಇದ್ದೇವೆ. ಕ್ಷಮಿಸಿ, ಅನವರತ ಹರಸಿ, ನಮ್ಮೊಡನಿದ್ದು ಗುರು ರಕ್ಷೆಯ ಕರುಣೆಯ ಕಾವನ್ನು ತಾವು ಪಡೆದುಕೊಳ್ಳಬೇಕು. ಆ ಅನಂತನ ತಾವನ್ನು ತಾವು ಸೇರುವಲ್ಲಿ ಗುರು ಮಾರ್ಗ ಅತ್ಯಂತ ಪ್ರದೀಪ್ತಕರ ಎನ್ನುವುದಾಗಿ ಹೇಳ್ತಾ, ಪರಮಾಚಾರ್ಯರಾದಂತಹ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ಕುರಿತಾದ ಕೆಲವಾರು ಅತ್ಯುನ್ನತವಾದಂತಹ ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳ ಬಯಸಿದ್ದೇವೆ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪರಾತ್ ಪರಮಿತಿ ಪರಂಪರಾ. ಶ್ರೇಷ್ಠಕ್ಕಿಂತ ಮತ್ತು ಶ್ರೇಷ್ಠವಾಗಿ ಹೋಗುವುದು ಪರಂಪರೆ. ಅಂತಹ ಪರಂಪರೆಗಳಲ್ಲಿ ನಮ್ಮಲ್ಲಿ ವೈಶಿಷ್ಟ್ಯಪೂರ್ಣವಾದ ಹಲವು ವಿಚಾರಗಳುಂಟು. ವೇದ ಕಾಲದಿಂದ ಪೂಜೆಗಳನ್ನು ಸ್ವೀಕಾರ ಮಾಡಿಕೊಂಡು ಬಂದಿರುವಂತಹ ವೇದದ್ರಷ್ಟಾರರಾದಂತಹ ದೇವಾನುದೇವತೆಗಳು ಮತ್ತು ಆ ವೇದಗಳನ್ನು ಮಂತ್ರರೂಪದಲ್ಲಿ ಮಂತ್ರದ್ರಷ್ಟಾರರಾದ ಋಷಿಪುಂಗವರು, ತದನಂತರದಲ್ಲಿ ಬರಬಹುದಾದ ಆಚಾರ್ಯರು, ಹೀಗೆ ದೇವ ಪರಂಪರೆ, ಗುರು ಪರಂಪರೆ, ಋಷಿ ಪರಂಪರೆ ಮತ್ತು ಗುರು ಪರಂಪರೆ, ಈ ಪರಂಪರೆಗಳು ನಮ್ಮಲ್ಲಿ ಹಾಸುಹೊಕ್ಕಾಗಿ ಧರ್ಮಮಿಳಿತವಾಗಿ ಬೆರೆತು ಹೋಗಿವೆ. ಅಂತಹ ಪರಂಪರೆಗಳ ವಿಚಾರವನ್ನು ಮುಂಬರುವ ಪೀಳಿಗೆಗಳಿಗೆ ನಾವು ತಿಳಿಸಬೇಕಾದ್ದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವೂ ಆಗಿರುತ್ತೆ. ಹಲವು ಸಂಚಿಕೆಗಳ ಹಿಂದಷ್ಟೇ ಭಗವದ್ ರಾಮಾನುಜಾಚಾರ್ಯರ ಅನೇಕ ವಿಶೇಷ ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೆವು. ಶ್ರೀಮನ್ಮಧ್ವಾಚಾರ್ಯರು, ಭಗವದ್ ರಾಮಾನುಜಾಚಾರ್ಯರು, ಆಚಾರ್ಯ ಶಂಕರ ಭಗವತ್ಪಾದರು, ಈ ಆಚಾರ್ಯರುಗಳ ನಾಮ ಮಾತ್ರ ವಿಶೇಷೇಣ ಸಂಚಿತ ಕೋಟಿ ಜನ್ಮ ಪಾಪ ಸಂಹಾರವಾಗಿ ಬಿಡುತ್ತಂತೆ. ಇನ್ನು ಆಚಾರ್ಯರ ಉಪಾಖ್ಯಾನ ಕೆಳಿಸಿದರೆ ಇದರಲ್ಲಿ ನವಧಾ ಭಕ್ತಿಗಳಲ್ಲಿ ಪ್ರಥಮತಃ ಬರುವಂಥದ್ದು ಶ್ರವಣ ಭಕ್ತಿ, ಕೇಳ್ಮೆಯೇ ಪ್ರಥಮವಾಗಿರುವಂಥದ್ದು. ಹಾಗಾಗಿ ಆಚಾರ್ಯ ಪ್ರಣೀತವಾದಂತಹ ಆಚಾರ್ಯರನ್ನು ಕುರಿತಾದಂತಹ ಹಲವು ವಿಚಾರಗಳನ್ನು ನಿಮ್ಮಲ್ಲಿ ಭಿನ್ನವಿಸಿಕೊಳ್ತೇವೆ. ಆ ಶ್ರವಣ ಭಕ್ತಿಗೆ ಸಾಧನವಾಗಿ ಆ ಗುರುಪಾದದ ಸಂರಕ್ಷಣೆಯನ್ನು ಪಡೆದುಕೊಳ್ಳುವಂಥವರಾಗಿ ದೈವ ಪರಂಪರೆ, ಋಷಿ ಪರಂಪರೆ, ಗುರು ಪರಂಪರೆಗಳು
ಬೀಜವೃಕ್ಷ ನ್ಯಾಯದಂತೆ ಬೀಜ ಮೊದಲೋ ಚಿಗುರು ಮೊದಲೋ ಅಥವಾ ಆ ಮರ ಮೊದಲೋ, ನೆಟ್ಟ ಬೀಜ ಮೊದಲೋ ಅಥವಾ ಆ ಬೀಜವನ್ನಿಟ್ಟ ಮರ ಮೊದಲೋ ತಿಳಿಯದಾದಂಥದ್ದು ಬೀಜವೃಕ್ಷ ನ್ಯಾಯದಲ್ಲಿ. ಆಚಾರ್ಯರ ಶ್ರೇಷ್ಠ ಪರಂಪರೆಗಳನ್ನು ವರ್ಣಿಸುವಾಗ ಈ ಒಂದು ಶ್ಲೋಕವನ್ನು ನಾವು ಕಾಣ್ತೇವೆ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಂ ಪರಾಶರಂ ಚ. ಇದರ ಪೂರ್ಣ ವಿವರಣೆಯನ್ನು ಕೊಡ್ತೇವೆ. ವ್ಯಾಸಂ ಶುಕಂ ಗೌಡಪಾದಂ ಮಹಾಂತಂ ಗೋವಿಂದ ಯೋಗೀಂದ್ರಂ ಅಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಂ ಅಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರ ಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಎಲ್ಲಿಂದ ಪ್ರಾರಂಭವಾಗಿ ಅಸ್ಮದ್ಗುರೂನ್ ಈ ದಿವಸಕ್ಕೆ ನಮಗೆ ವಿದ್ಯೆಯನ್ನು ಕಲಿಸುತ್ತಿರುವ ಗುರುಗಳವರೆಗೆ ಸಮಗ್ರ ಪರಂಪರೆಯನ್ನು ನಾವು ನಮಿಸುತ್ತೇವೆ ಎನ್ನುವಂತಹ ಮಾತು. ಶಂಕರಾದಿ ದೈವ ಪರಂಪರೆ. ಇಲ್ಲಿ ನಾರಾಯಣಂ ಪದ್ಮಭುವಂ ಎನ್ನುವುದಾಗಿ ಹೇಳಿದ್ದಾರೆ. ಹರಿ ಹರ ಬ್ರಹ್ಮಾದಿಗಳಿಂದ ವಿಶೇಷತಃ ಸದಾಶಿವ ಸಮಾರಂಭಾಂ ಈಶ್ವರ ಪ್ರಣೀತವಾದ ದೈವ ಪರಂಪರೆ. ವಸಿಷ್ಠ, ಶಕ್ತಿ, ಪರಾಶರ ಅಥವಾ ತದನಂತರದಲ್ಲಿ ಬರುವ ಬಾದರಾಯಣ ಅರ್ಥಾತ್ ವೇದವ್ಯಾಸರು, ಶುಕಾದಿ ಋಷಿ ಪರಂಪರೆಯನ್ನು ಹೊಂದಿರುವಂತಹ ಈ ಆಚಾರ್ಯ ಶಂಕರ ಭಗವತ್ಪಾದರ ಪರಮ ಪುಣ್ಯತಮ ಶ್ರೀ ಶಂಕರ ಜಯಂತಿಯಂದು ಆಚಾರ್ಯರ ಹಲವು ವಿಚಾರಗಳನ್ನು ನೋಡೋಣ. ಶ್ರೀಮತ್ ಶಂಕರಾಚಾರ್ಯರ ಪೂರ್ಣಾನುಗ್ರಹವನ್ನು, ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಪೀಠದ ಉಭಯ ಜಗದ್ಗುರುಗಳ ಕೃಪಾನುಗ್ರಹವನ್ನು ಯಥಾರ್ಥಮತಿಯಿಂದ ಭಕ್ತಿಯಿಂದ ಬೇಡಿಕೊಂಡು ಈ ಪ್ರಯತ್ನ ಮಾಡುತ್ತಾ ಭಗವತ್ ಪ್ರೇರಣೆಯಿಂದ ಶ್ರೀ ಶಂಕರ ವಿಜಯದ ಪಾರಾಯಣವನ್ನು ನಾವೆಲ್ಲ ಮಾಡೋಣ. ಕಲಿಯುಗಕ್ಕೆ ಬಂದದ್ದು ಪಾರಾಯಣ ನಾಮ ಸಂಕೀರ್ತನೆ, ಸ್ವಾಮಿಯ ಒಂದು ಪ್ರೀತಿಯನ್ನು ಪಡೆಯಲಿಕ್ಕಾಗಿ. ಶಂಕರ ವಿಜಯದ ಪ್ರಾರಂಭ, ಪಾರಾಯಣದ ಪ್ರಾರಂಭ ಎಲ್ಲಿಂದ? ಮಾಧವೀಯ ಶಂಕರ ದಿಗ್ವಿಜಯವನ್ನು ಉಭಯ ಗುರುಗಳ ಅಭಯದೊಂದಿಗೆ ಕಸ್ತೂರಿ ಕನ್ನಡಕ್ಕೆ ಅನುವಾದಿಸಿ ಎಷ್ಟೋ ಜೀವಗಳಿಗೆ ಅಮೃತಧಾರೆಯಂತಹ ವಿಚಾರಧಾರೆಯನ್ನೆರೆದಂತಹ ರಂಗನಾಥ ಶರ್ಮಾದಿ ವಾಗ್ಭೂಷಿತರಿಗೆ ಲಕ್ಷಾಧಿಕ ಪ್ರಯತ್ನಗಳನ್ನು, ಪ್ರಣಾಮಗಳನ್ನು, ಅವರ ಲಕ್ಷಾಧಿಕ ಪ್ರಯತ್ನಗಳಿಗೆ ಕೋಟ್ಯಧಿಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಮಹತ್ತಿಗೆ ಅಡಿ ಇಡೋಣ. ಆತ್ಮೀಯರೇ, ಕೆಲವು ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರವಿಲ್ಲ. ವಿಶೇಷತಃ 3 ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಸನಾತನ ಧರ್ಮವೆನ್ನುವುದು ಯಾವಾಗ ಹುಟ್ಟಿತು? ವೇದ ಯಾವಾಗ ಹುಟ್ಟಿದೆ? ಈಶ್ವರ ಯಾವಾಗ ಹುಟ್ಟಿದ್ದಾನೆ? ಈ ಪ್ರಶ್ನೆಗಳಿಗೆಲ್ಲ ನಮ್ಮಲ್ಲಿ ಯಾವುದೇ ಉತ್ತರವನ್ನು ದೊರೆಯೋದಿಲ್ಲ. ಯಾಕಂದರೆ ಇವುಗಳನ್ನು, ಸನಾತನ ಧರ್ಮವನ್ನು, ವೇದಗಳನ್ನು, ಈಶ್ವರನನ್ನು ಅನಾದಿ ಎನ್ನುವುದಾಗಿ ಕರೆದಿದ್ದೇವೆ. ಆದಿ ಇಲ್ಲದವರು, ಆದಿಯೇ ಇಲ್ಲದ ಪೂರ್ವಜಾದಿ, ಎಲ್ಲರಿಗಿಂತ ಪೂರ್ವದಲ್ಲಿ ಇರುವವರು ಎನ್ನುವುದಾಗಿ ಹೇಳಿದ್ದೇವೆ. ಆ ಈಶ್ವರನ ಉಸಿರನ್ನೇ ವೇದಗಳು ಎನ್ನುವುದಾಗಿ ಬಣ್ಣಿಸಿದ್ದಾರೆ. ಈ ಉಸಿರಿನ ಆ ಒಂದು ಲಘುಶ್ರುತಿಯನ್ನು ಧ್ಯಾನಸ್ಥರಾಗಿ ಕುಳಿತಂತಹ ತದೇಕಚಿತ್ತರಾದ ಋಷಿಮುನಿಗಳು ಆಲಿಸಿದ್ದಾರೆ. ಯಾವ ಈಶ್ವರನ ಉಸಿರಾಟವಿದೆಯೋ, ವೇದಗಳು ಅಂತ ಕರೆಸಿಕೊಂಡಿದೆಯೋ, ಅದನ್ನು ಋಷಿಮುನಿಗಳು ಧ್ಯಾನದಲ್ಲಿ ಆಲಿಸಿದ್ದಾರೆ. ಕೇಳ್ಮೆಯಿಂದ ಬಂದಿದ್ದರಿಂದ ವೇದಕ್ಕೆ ಶ್ರುತಿ, ಶ್ರವಣಕ್ಕೆ ಯೋಗ್ಯವಾದ್ದರಿಂದ ಶ್ರುತಿ ಎನ್ನುವಂತಹ ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಬರೆಯಲಾದಂತಹ ಶ್ರೀ ಶಂಕರ ವಿಜಯ, ಇದರ ಕಥಾ ಪ್ರಕಾರವನ್ನು ನಾವು ಈ ಕಥಾಸಾರ ಕಾರ್ಯಕ್ರಮದಲ್ಲಿ ನೋಡೋಣ. ಶಂಕರ ಚರಿತಾಮೃತದ ಮೂಲ ಶ್ಲೋಕಗಳನ್ನು ಕೂಡ ಅಲ್ಲಲ್ಲಿ ಉದ್ಧರಿಸುವ ಪ್ರಯತ್ನವನ್ನು ಮಾಡೋಣ. ಬ್ರಾಹ್ಮಣೋತ್ತಮನಾದಂತಹ ಭೃಗು ಮಹರ್ಷಿಯ ಗೋತ್ರೋತ್ಪನ್ನನಾದಂತಹ ಪರಮ ಪವಿತ್ರರಾದ ಶೌನಕಾದಿ ಮಹರ್ಷಿಗಳು ಶಾಂತತೆಯನ್ನೊಡಗೂಡಿಕೊಂಡು ಜಿತೇಂದ್ರಿಯರಾಗಿ ಶ್ರೇಷ್ಠ ತಪಗಳನ್ನು ಆಚರಿಸುತ್ತಾ ನೈಮಿಷಾರಣ್ಯದಲ್ಲಿ ಇರಲಾಗಿ
ಸೂತ ಪುರಾಣಿಕನು ಅತ್ತ ನೈಮಿಷಾರಣ್ಯಕ್ಕೆ ಆಗಮಿಸುತ್ತಾನೆ. ಸಂಭ್ರಮಾನ್ವಿತರಾಗಿ ಶೌನಕಾದಿಗಳು ಸಮಾಗತನಾದಂತಹ ಆ ಸೂತ ಪುರಾಣಿಕನನ್ನು ಅತ್ಯಂತವಾಗಿ ಸತ್ಕರಿಸುತ್ತಾ ಪರಮ ಪಾವನ ದರ್ಭಾಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನು ಕೊಟ್ಟು ನಿಮ್ಮ ಸುಖಾಗಮನವೇ ನಮ್ಮ ಭಾಗ್ಯವರ್ಧನೆ ಎನ್ನುವುದಾಗಿ ಹೇಳ್ತಾ ಕುಶಲ ಉಪರಿಯನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಾರಂತೆ. ಸೂತ ಪುರಾಣಿಕನು ಕೂಡ ಅತ್ಯಾನಂದ ತುಂದಿಲನಾಗಿ ಶೌನಕಾದಿ ಮಹರ್ಷಿಗಳಲ್ಲಿ ಮಾತನಾಡುತ್ತಾ ಕುಶಲವಂ ಪೇಳುತ್ತಾ ಶ್ರೀಮನ್ನಾರಾಯಣನ ಸಚ್ಚರಿತೆಯನ್ನು ಅನಂತರವಾಗಿ ಅನವರತವಾಗಿ ಕೇಳುವಂತಹ ನೀವೇ ಪರಮ ಭಾಗ್ಯಶಾಲಿಗಳು, ಧನ್ಯರು ಎನ್ನುವಂತಹ ಮಾತನ್ನು ಅಲ್ಲಿ ಹೇಳಿದ್ದಾರೆ. ಸೂತರ ಮಾತನ್ನು ಕೇಳಿದಂತಹ ಶೌನಕಾದಿಗಳು ವಿಶೇಷ ಆನಂದ ರಸ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದಾರೆ. ಸೂತ ಪುರಾಣಿಕನಿಗೆ ಕೈ ಮುಗಿದು, ಅಯ್ಯ, ನಮ್ಮ ವಿಜ್ಞಾಪನೆಯನ್ನು ಆಲಿಸಬೇಕು ಎನ್ನುವುದಾಗಿ ಕೇಳಿದ್ದಾರೆ. ಕಲಿಯುಗದಲ್ಲಿ 2 ವರ್ಷಗಳ ತರುವಾಯದಲ್ಲಿ ಒಂದು ಅಪೂರ್ವವಾದ ಘಟನೆಯೊಂದು ನಡೆದು ಹೋಗಿದೆ. ಏನಿರಬೇಕು ಆ ಘಟನೆ? ಕಲಿಯುಗದಲ್ಲಿ 2000 ವರ್ಷಗಳ ನಂತರದಲ್ಲಿ ಅತ್ಯಪೂರ್ವವಾದ ಅದ್ಭುತವಾದಂತಹ ಘಟನೆಯೊಂದು ಸಂಭವಿಸಿದೆ. ಏನದು ಅನ್ನೋದಾದರೆ, ಮಂಗಲಪ್ರದನಾದಂತಹ ಪರಮೇಶ್ವರನು ಈ ಲೋಕದಲ್ಲಿ ಪ್ರಜಾಸಮನ್ವಿತ ನರೋತ್ತಮನಾಗಿ ವಿಪ್ರೋತ್ತಮನಾಗಿ ಅವತಾರ ಮಾಡಿ ನಾಸ್ತಿಕವಾದಗಳನ್ನು ಜಯಿಸಿ ಉತ್ಕೃಷ್ಟವಾದ ಅದ್ವೈತ ತತ್ವವನ್ನು ಬೋಧಿಸಿ ವೇದ ಮತವನ್ನು ಪೋಷಿಸುತ್ತಾನೆ ಎಂದು ಗಿರಿಜಾದೇವಿಯೊಡನೆ ನಿರೂಪಿಸಿರತಕ್ಕಂತಹ ವಿಚಾರವನ್ನು ನಾವು ಶಿವರಹಸ್ಯ ಪುರಾಣದಲ್ಲಿ ಓದಿದ್ದೇವೆ. ಹೇಳ್ತಿರೋದು ಯಾರು? ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕನನ್ನು ಕುರಿತು ಹೇಳ್ತಿದ್ದಾರೆ. ಶಿವರಹಸ್ಯ ಮಹಾಪುರಾಣದಲ್ಲಿ ಇಂತಹ ಒಂದು ವಿಚಾರವನ್ನು ಓದಿದ್ದೇವೆ. ಎಲೈ ಮಹಾತ್ಮನೇ, ಕಾಮಹರನಾದ ಆ ಪರಮೇಶ್ವರ ಈ ಲೋಕದಲ್ಲಿ ನರರೂಪದಲ್ಲಿ ಹೇಗೆ ಅವತರಿಸಿದ್ದಾನೆ? ಯಾರು ಧನ್ಯರು, ಪುಣ್ಯ ವಿಶೇಷ ಭಾಜನರು, ಲೋಕಲೋಕಗಳಲ್ಲಿ ಮಾನ್ಯನಾದಂತಹ ಪರಮೇಶ್ವರನಿಗೆ ತಾಯಿ ತಂದೆಗಳಾದವರಾರು? ಈ ಪುಣ್ಯ ಚರಿತ್ರೆಯನ್ನು ಪರಮ ವಿವರವಾಗಿ ನಮಗಾಗಿ ತಿಳಿಸಿಕೊಡಬೇಕು ಎನ್ನುವುದಾಗಿ ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನು ಪ್ರಾರ್ಥಿಸಲು, ಆಗ ಸೂತರು ಹರ್ಷಚಿತ್ತರಾಗಿ ಸದ್ಗುರು ಪಾದಾರವಿಂದವಮ್ಮ ತಮ್ಮ ಮನಸ್ಸಿನಲ್ಲಿ ತದೇಕ ಚಿತ್ತದಿಂದ ಧ್ಯಾನಿಸಿಕೊಂಡು ಪರಮೇಶ್ವರನ ಸಚ್ಚರಿತ್ರೆಯನ್ನು ಇಂತು ಹೇಳಲಿಕ್ಕೆ ಉಪಕ್ರಮಿಸಿದ್ದಾರೆ. ಕೇಳಿ ಶೌನಕಾದಿ ಮಹರ್ಷಿಗಳೇ, ಅಪಾರ ಧ್ಯಾನ ಶಕ್ತಿಯಿಂದ ನಿಮ್ಮ ಬುದ್ಧಿಗಳು ಇದೀಗ ಪಾದರಸದಂತೆ ಅತ್ಯಂತ ಚುರುಕಾಗಿವೆ. ಸಮಸ್ತ ಚರಾಚರ ವಸ್ತುಗಳನ್ನು ಭೂಮಿಯ ಮೇಲೆ ರಂಜಿಸುವಂತಹ ನಾನಾ ವಿಧದ ಪ್ರಾಣಿ ವರ್ಗಗಳಿಗೆ ಕಾಲ ಕಾಲಕ್ಕೆ ಜೀವನಗಳನ್ನು ಕೊಟ್ಟು ಕಾಪಾಡುವುದಾಗಿ ಸೃಷ್ಟಿಕರ್ತನಾದ ಬ್ರಹ್ಮ ವಿಶೇಷವಾದ ಬಂಗಾರವೊಂದನ್ನು ಸಿದ್ಧಪಡಿಸಿಕೊಂಡು ಆ ಬಂಗಾರದಿಂದ ದೊಡ್ಡದಾದ ಪರ್ವತವೊಂದನ್ನು ಮಾಡಿಬಿಟ್ಟಿದ್ದಾನೇನೋ ಎನ್ನುವಂತೆ ಭೂಮಂಡಲದಲ್ಲಿ ಬಂಗಾರು ಸದೃಶವಾದಂತಹ ಒಂದು ಮೇರು ಪರ್ವತವನ್ನು ನಾವು ಕಾಣ್ತೇವೆ. ನೋಡಿ, ಕೇವಲ ಮೇರು ಪರ್ವತವಿದೆ ಅನ್ನುವ ವಿಚಾರವನ್ನು ಶಂಕರ ದಿಗ್ವಿಜಯ ಇಷ್ಟು ಚೆನ್ನಾಗಿ ಹೇಳುತ್ತೆ. ಬಂಗಾರದ ಬೆಟ್ಟ ಎನ್ನುವಂತೆ ಮೇರು ಪರ್ವತ ಅಲ್ಲಿ ವಿರಾಜಮಾನವಾಗಿದೆ. ಈ ಮೇರು ಪರ್ವತದ ಈಶಾನ್ಯ ಭಾಗದಲ್ಲಿ, ಈಶಾನ್ಯ ದೇವಮೂಲೆ ತಿಳಿದಿದ್ದು ನಮಗೆ, ಈ ಮೇರು ಪರ್ವತದ ಈಶಾನ್ಯ ಭಾಗದಲ್ಲಿ ಪೂರ್ವಕಾಲದಲ್ಲಿ ಅಮೃತ ಸಂಪಾದನೆಗಾಗಿ ದೇವ ಅಸುರರು ಕೂಡಿಕೊಂಡು ಮಂಧರಗಿರಿಯನ್ನಿತ್ತು ಕ್ಷೀರಸಾಗರ ಮಥನವನ್ನು ಮಾಡಿದಾಗ ಒದಗಿದ ಬೆಣ್ಣೆಯನ್ನೆಲ್ಲ ಒಂದುಗೂಡಿಸಿ ರಾಶಿ ಹಾಕಿದರೆ ಹೇಗೆ ಬೆಳ್ಳಿ ಬೆಟ್ಟವಾಗುತ್ತದೆಯೋ ಒಂದೆಡೆ ಬಂಗಾರದ ಬೆಟ್ಟವಾಗಿದೆ. ಇಲ್ಲಿ ಮಥಿಸುವಾಗ ಸಾಗರವನ್ನು ಒದಗಿದ ಅಷ್ಟೂ ಬೆಣ್ಣೆಯನ್ನು ಒಂದೆಡೆ ಶೇಖರಿಸಿಟ್ಟು ಬಿಟ್ಟರೆ ಬೆಳ್ಳಿ ಬೆಟ್ಟವಾದಂತೆ ಧವಳ ವರ್ಣದ ಕಾಂತಿಯಿಂದ ಶೋಭಿಸುವಂತಹ ರಜತಮಯವಾದ ಕೈಲಾಸ ಪರ್ವತವು ಅಲ್ಲಿ ಶೋಭಾಯಮಾನವಾಗಿ ವಿಶೇಷ ಕಾಂತಿಯಿಂದ ಶೋಭಿಸುತ್ತ ಇರುವುದು ಎನ್ನುವುದಾಗಿ
ಮೊದಲಿಗೆ 2 ಬೆಟ್ಟಗಳ ಒಂದು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಒಂದು ಬಂಗಾರು ಶಿಖರ, ಮತ್ತೊಂದು ಬೆಳ್ಳಿ ಬೆಟ್ಟ. ನಮ್ಮಲ್ಲಿನ ಆ ಸಾರವನ್ನು, ಸ್ವಾರಸ್ಯವನ್ನು ಹೆಜ್ಜೆ ಹೆಜ್ಜೆಗೂ ಹೆಚ್ಚಿಸುವ ಈ ನಿರೂಪಣಾ ಪರಿಯನ್ನು ತಾವು ದಯಮಾಡಿ ಗಮನಿಸಬೇಕು. ಆಚಾರ್ಯರು ಹಾಕಿಕೊಟ್ಟ ಈ ಮಾರ್ಗದಲ್ಲಿ ಚಾಚೂ ತಪ್ಪದೆ ನಾವೆಲ್ಲ ಪ್ರಯಾಣವನ್ನು ಮಾಡಬೇಕು. 2 ಬೆಟ್ಟಗಳ ಒಂದು ತಪ್ಪಲಿನಲ್ಲಿ ನಾವಿದ್ದೇವೆ. ಹೀಗೆ ವಿರಾಜಿಸುವಂತಹ ಕೈಲಾಸ ಪರ್ವತದ ಬೆಳ್ಳಿ ಬೆಟ್ಟದ ಪ್ರದೇಶದಲ್ಲಿ ಅನಂತವಾದ ವೇದಗಳಿಂದ ಸಕಲ ರೀತಿಯಲ್ಲೂ ಆರಾಧಿತನಾದವನು, ಅಗಜಾನನೆಯಾದಂತಹ ಪಾರ್ವತಿಯ ಕರಪಿಡಿದವನು, ಅಜಾತನು, ಸರ್ಪಾಭರಣಭೂಷಿತನು, ಮಂಗಲಾಂಗನು, ಪಾರ್ವತೀ ಪ್ರಿಯನೂ ಆದಂತಹ ಗಜಚರ್ಮಾಂಬರಧಾರಿಯಾದಂತಹ ಪರಮ ಸುಖದಾಯಕನಾದಂತಹ ಪೃಥ್ವಿಯಲ್ಲಿ ಧಾರಣಾಸ್ವರೂಪ, ಜಲದಲ್ಲಿ ಪಿಂಡೀಕರಣಧಾರಿ, ಅಗ್ನಿಯಲ್ಲಿ ಪಾಕಕರಣ ಶಕ್ತಿ ಅಂದರೆ ಅಡುಗೆ ಮಾಡುವ ಶಕ್ತಿ. ನಾವು ತರಕಾರಿ, ಹೋಳು, ಬೇಳೆ, ಕಾಯಿ ಪಲ್ಯಗಳನ್ನು ಬೇಯಿಸಲಿಕ್ಕಾಗಿ ಇಟ್ಟಾಗ ಆ ಅಗ್ನಿಯಲ್ಲೊಂದು ಚೇತನವಿರಬೇಡವೇ? ಆ ಅಗ್ನಿಯಲ್ಲಿರುವ ಚೇತನವೇ ಪರಮೇಶ್ವರ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ವಾಯುವಿನಲ್ಲಿ ವ್ಯೂಹಕರಣ ಸ್ವರೂಪನಾಗಿ ಧೂಳಿನ ಕಣಗಳು ಎತ್ತೆತ್ತಲೋ ಚದುರಿ ಹೋಗಿದ್ದರೆ ಅವೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ವ್ಯೂಹೀಕರಣ ಮಾಡಿಕೊಂಡು ತರುವಂಥದ್ದು ವಾಯು. ಅದು ಸುಗಂಧವಾಗಲಿ, ದುರ್ಗಂಧವಾಗಲಿ, ಮಂದಮಾರುತವಾಗಲಿ, ಚಂಡಮಾರುತವಾಗಲಿ, ಒಟ್ಟಿನಲ್ಲಿ ವ್ಯೂಹೀಕರಣವಲ್ಲಿರುತ್ತಂತೆ. ಅಂತಹ ವಾಯುವಿನಲ್ಲಿ ವ್ಯೂಹೀಕರಣ ಸ್ವರೂಪನಾಗಿಯೂ, ಆಕಾಶದಲ್ಲಿ ಶಬ್ದ ಶಕ್ತಿಯಾಗಿಯೂ, ಶಬ್ದಕರಣ ಸ್ವರೂಪನಾಗಿಯೂ ಮಿಂಚಿ ಮೆರೆದಾಡತಕ್ಕಂತಹ ಆ ಪರಮೇಶ್ವರನನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಧ್ಯಾನ ಮಾಡೋಣ. ಅಲ್ಲಿಗೆ ಭೂಮಿರಾಪೋ ಅನಿಲೋ ಅನಲೋ ನಭಃ, ಪಂಚಭೂತಗಳಲ್ಲಿ ಶಿವ ಹೇಗೆ ಸ್ವರೂಪವನ್ನು ಸ್ವೀಕರಿಸಿದ್ದಾನೆ ಅನ್ನೋದನ್ನು ಪ್ರಾರಂಭಿಕ ಒಕ್ಕಣೆಯಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಈ ಶಿವನನ್ನು ಕಾಣುವ ಬಗೆಯಾದರೂ ಎಂತೂ ಕೆಲವರು ಯಜ್ಞಯಾಗಾದಿ ಮಾರ್ಗಗಳಿಂದ ಕಾಣುತ್ತಾರೆ, ಕೆಲವರು ಯೋಗ ಮಾರ್ಗದಿಂದ ಕಾಣುತ್ತಾರೆ, ಮತ್ತೆ ಕೆಲವರು ಪೂಜಾ ಮಾರ್ಗದಲ್ಲಿ ಕಾಣುತ್ತಾರೆ, ಇನ್ನು ಕೆಲವರು ಪಂಚಾಗ್ನಿ ಮಧ್ಯಸ್ಥಿತಿ ಧ್ಯಾನದಿಂದ. ಇದರ ಬಗ್ಗೆ ನಾವು ಕಳೆದ ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೇವೆ. ಪಂಚಾಗ್ನಿಗಳನ್ನು ಸೃಷ್ಟಿ ಮಾಡಿ ಮಧ್ಯದಲ್ಲಿ ನಿಂತು ಧ್ಯಾನ ಮಾಡೋದು ಸುಲಭದ ಮಾತೇನಲ್ಲ. ಈ ರೀತಿಯಲ್ಲಿ ಕಷ್ಟ ಸಾಧ್ಯವಾದಂತಹ ರೀತಿಗಳಲ್ಲಿ ಪರಮೇಶ್ವರನ ಒಂದು ಸ್ಪರ್ಶವನ್ನು ಪಡೆದುಕೊಳ್ಳಬಹುದು. ಕೆಲವರು ಜಲಸ್ತಂಭಿತ ವಿದ್ಯೆಯಿಂದ ಸಮುದ್ರಾಂತರ್ಗತರಾಗಿದ್ದು ನಿಂತುಕೊಂಡು ವಾಯುಸ್ತಂಭನವನ್ನು ಮಾಡಿಕೊಂಡು ಪರಮೇಶ್ವರನನ್ನು ಧ್ಯಾನ ಮಾಡುತ್ತಿದ್ದರು. ಹೀಗೆ ಯೋಗ ಮಾರ್ಗ, ಧ್ಯಾನ ಮಾರ್ಗ, ಕಠಿಣತಮ ಪಂಚಾಗ್ನಿ ಮಾರ್ಗ, ಜಲಸ್ತಂಭನಾದಿ ಮಾಧ್ಯಮಗಳಿಂದ ಧ್ಯಾನವನ್ನು ಮಾಡುತ್ತಿದ್ದಂತಹ ಈ ಪರಿಯ ಮುನಿ ಸಮೂಹಗಳಿಂದ, ಅನೇಕ ಫಲ ಸಮೂಹಗಳಿಂದ ಕೂಡಿದಂತಹ ವೃಕ್ಷರಾಜಾದಿಗಳಿಂದ, ರಜತಮಯ ಶೋಭೆಯಿಂದ ಥಳಥಳಿಸುವಂತಹ ಬಂಡೆಗಳಿಂದ, ನೋಡಿ ಬೆಳ್ಳಿ ಬೆಟ್ಟದಲ್ಲಿದ್ದ ಪ್ರತಿಯೊಂದು ಬಂಡೆಯೂ ಕೂಡ ಬೆಣ್ಣೆಯ ಮುದ್ದೆಯೇನೋ ಎನ್ನುವಂತೆ ಪರಮ ಶ್ವೇತವರ್ಣದಲ್ಲಿ ಕಾಂತಿಪೂರ್ಣವಾಗಿ ಕಂಡುಬಂದಿತ್ತಂತೆ. ಅಲ್ಲಲ್ಲಿ ನಿರ್ಭಯವಾಗಿ ಸಂಚರಿಸುವ ಮೃಗಗಳಿಂದಲೂ, ನಾನಾ ವಿಧ ಪಶು ಪಕ್ಷಿಗಳಿಂದಲೂ, ಕಮಲ ಕೈರವಾದಿ ಪುಷ್ಪಗಳಲ್ಲಿ ಸೋರುವ ಆ ತುಂಬಿದ ನಿರ್ಭರ ಮಕರಂದವನ್ನು ಕುಡಿಯಲೆತ್ನಿಸಿ ಧಾವಿಸಿ ಬರುವ ಆ ದುಂಬಿಗಳ ಜೀರುಂಡೆಯ ರವದಿಂದ ತುಂಬಿ ಹೋಗಿದ್ದಂತಹ ಎಂತಹ ವರ್ಣನೆ! ಮತ್ತು ಆ ಪುಷ್ಪಗಳ ಪರಾಗವನ್ನು ಹೊತ್ತೊಯ್ಯುವ ಕೀಟಗಳ ಸಂಭ್ರಮದಲ್ಲಿ, ಆ ಪುಷ್ಪಗಳು ಬೀರುವ ಸುಗಂಧ ಅದನ್ನು ಹೊತ್ತು ತರುತ್ತಿದ್ದಂತಹ ಮಂದಾನಿಲದಲ್ಲಿ ಎಲ್ಲದರಲ್ಲಿ ಶಂಕರನಿದ್ದಾನೆ. ಶಂಭು ನಿವಾಸವಾದ ಕೈಲಾಸ, ರಜತಗಿರಿ, ಬೆಳ್ಳಿ ಬೆಟ್ಟ, ಹೀಗೆ ಎಲ್ಲದರಿಂದ ಆವೃತವಾಗಿ ಪರಮ ಶೋಭಾಯಮಾನವಾಗಿ ಇಲ್ಲಿ ಕಾಣುತ್ತಲಿರುವಂಥದ್ದು. ಇಂದು ಶೋಭಿಸುತ್ತಿರುವಂತಹ ಆ ರಜತಗಿರಿಯ ಶಿಖರದಲ್ಲಿ ಸಕಲ ಭಕ್ತರಿಗೂ ಸದಾ ಅಭಯವನ್ನು ಕೊಡುತ್ತಾ ಶಾಶ್ವತ ಸುಖವನ್ನು ನೀಡಲು ಅನುವಾಗಿ ನಿಂತಿರುವ
ಪರ್ವತ ನಂದಿನಿಯೊಡನೆ ವಿಶ್ರಮಿಸುತ್ತಾ ವಿರಾಜಮಾನನಾಗಿರತಕ್ಕಂತಹ ಪರಮೇಶ್ವರ ಅಂತರ್ಬಹಿಶ್ಚ ಯತ್ಸರ್ವಂ, ಒಳಗಣ ಹೊರಗಣಗಳನ್ನು ವ್ಯಾಪಿಸಿರುವಂತಹ ಸಚ್ಚಿದಾನಂದ ಅಲ್ಲಿ ಪ್ರಕಾಶಿಸುತ್ತಿದ್ದಾನೆ. ಆತನಿಗೆ ತಲೆಯ ಮೇಲೆ ಧಾರಾಕಾರವಾಗಿ ಸುರಿವ ಗಂಗೆ ಶೀತಲತಮೆಯಾಗಿ ಧಾರೆಯಾಗಿ ಹರಿದಿದ್ದಾಳೆ. ವ್ಯೋಮಕೇಶನೆನಿಸಿದ್ದಾನೆ. ಆಕಾಶದ ತುಂಬೆಲ್ಲ ಹರಡಿರುವ ಆ ಕೇಶಪಾಶದಲ್ಲಿ ಗಂಗಾಮಾತೆ ಬಂಧಿಯಾಗಿ ಒಂದು ಚಿಲುಮೆಯಾಗಿ ಹೊಮ್ಮಿದ್ದಾಳೆ. ಪರಮಾಹ್ಲಾದಕರನಾದ ಚಂದ್ರ ಲೇಖೆಯಾಗಿ ತಲೆಯನ್ನು ಅಲಂಕರಿಸಿದ್ದಾನೆ. ಕೊರಳಲ್ಲಿ ಗರಲ ತುಂಬಿದ ಹಾವಿದ್ದರೆ ರುದ್ರಾಕ್ಷಮಾಲೆಯೂ ಉಂಟು. ಬಲಕೈಯಲ್ಲಿ ಢಮರು, ಎಡಕೈಯಲ್ಲಿ ಅಗ್ನಿ, ಸೊಂಟದಲ್ಲಿ ಗಜಚರ್ಮ, ಹೀಗೆ ಕಾಲ ಕೆಳಗೆಯ ಅಪಸ್ಮಾರ, ಹೀಗೆ ಹಲವು ರೀತಿಗಳಲ್ಲಿ ವಿಶೇಷ ಆಹಾರ್ಯವನ್ನು ಹೊಂದಿರತಕ್ಕಂತಹ, ಮೈನ ತುಂಬೆಲ್ಲ ವಿಭೂತಿಯ ಸಮೃದ್ಧಿಯನ್ನು ಹೊಂದಿರತಕ್ಕಂತಹ ಶಿವಪರಾತ್ಪರನನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡರೆ ಸಾಕು, ಎಂತಹ ಮೈನವಿರೇಳುವ ಅದ್ಭುತ ನಮ್ಮೆಲ್ಲರಿಗೂ ಉಂಟಾಗುತ್ತದೆ. ಅಂತಹ ಪರಮೇಶ್ವರ ನಾವು ವಾಸಿಸುವ ಈ ನರಮಂಡಲದಲ್ಲಿ ಮತ್ತೆ ಹುಟ್ಟಿದ್ದಾನೆಂದರೆ ಆ ಶ್ರೇಷ್ಠತೆಯ ಬಗ್ಗೆ ಮತ್ತಷ್ಟು ಮಗದಷ್ಟು ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲೂ. ಅಲ್ಲಿವರೆವರೆಗೂ ಆ ಶಂಕರನ ಪಾದಕಂಜಗಳಿಗೆ ಅನವರತ ನಮ್ಮ ಭಕ್ತಿಯ ಅರ್ತಿಯ ನಮಸ್ಕಾರಗಳನ್ನು ಸಲ್ಲಿಸೋಣ. ಶಿವಾರ್ಪಣಮಸ್ತು. ಶ್ರೇಯೋಸ್ತು ಸದಾ ವಿಜಯೋಸ್ತು. ನಮಸ್ಕಾರ.